ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಪಾಸ್ಕಕಾಲದ 3ನೆಯ ವಾರ, ಮೇ 7, 2025 ಬುಧವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 5ನೇ ಅಧ್ಯಾಯ 35ರಿಂದ 40ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಯೋವಾನನು ಉಜ್ವಲವಾಗಿ ಉರಿಯುವ ದೀಪದಂತೆ ಇದ್ದನು. ಆ ಬೆಳಕಿನಲ್ಲಿ ನೀವು ಸ್ವಲ್ಪ ಕಾಲ ನಲಿದಾಡಿದಿರಿ. ಯೋವಾನನು ನೀಡಿದ ಸಾಕ್ಷ್ಯಕ್ಕಿಂತಲೂ ಮಿಗಿಲಾದ ಸಾಕ್ಷ್ಯ ನನಗುಂಟು. ನಾನು ಸಾಧಿಸುತ್ತಿರುವ ಸುಕೃತ್ಯಗಳೇ, ಅಂದರೆ ಪಿತನು ನನಗೆ ಮಾಡಿ ಮುಗಿಸಲು ಕೊಟ್ಟ ಕಾರ್ಯಗಳೇ, ನಾನು ಪಿತನಿಂದ ಬಂದವನೆಂದು ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ. ನನ್ನನ್ನು ಕಳುಹಿಸಿದ ಪಿತನೇ ನನ್ನ ಪರವಾಗಿ ಸಾಕ್ಷಿ ನೀಡಿದ್ದಾರೆ. ನೀವಾದರೂ ಅವರ ಧ್ವನಿಯನ್ನು ಎಂದೂ ಕೇಳಿಲ್ಲ, ಅವರ ದರ್ಶನವನ್ನು ಎಂದೂ ಕಂಡಿಲ್ಲ. ಅವರ ಸಂದೇಶ ನಿಮ್ಮಲ್ಲಿ ನೆಲೆಸಿಲ್ಲ, ಏಕೆಂದರೆ ಅವರು ಕಳುಹಿಸಿದವನಲ್ಲಿ ನೀವು ವಿಶ್ವಾಸವಿಡಲಿಲ್ಲ. ಪವಿತ್ರ ಗ್ರಂಥದಿಂದಲೇ ನಿತ್ಯ ಜೀವ ಲಭಿಸುವುದೆಂದು ಭಾವಿಸಿ ನೀವು ಅದನ್ನು ಪರಿಶೀಲಿಸಿ ನೋಡುತ್ತೀರಿ. ಆ ಗ್ರಂಥವೂ ಸಹ ನನ್ನ ಪರವಾಗಿ ಸಾಕ್ಷಿ ಹೇಳುತ್ತದೆ. ಆದರೂ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ನನ್ನ ಬಳಿಗೆ ಬರಲು ನಿಮಗೆ ಇಷ್ಟವಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಯೇಸು ಪುನರುತ್ಥಾನವಾದುದು ಮತ್ತೆ ಸಾಯುವುದಕ್ಕಲ್ಲ, ನಿತ್ಯ ಜೀವದ ಭರವಸೆಯ ಧಾರೆ ಎರೆಯಲು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಯೇಸು ನಾನೇ ಜೀವದಾಯಕ ರೊಟ್ಟಿ ಎಂದು ತನ್ನನ್ನು ತಾನೇ ಏಕೆ ಕರೆದುಕೊಂಡರು? ನಾವು ಆಹಾರವಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ. ಆಹಾರ ನಮ್ಮೆಲ್ಲರ ಜೀವನಾಧಾರ. ಹಾಗಾದರೆ ಜೀವನವೆಂದರೆ ಏನು? ಈ ಜೀವನ ಭೌತಿಕ ಅಸ್ತಿತ್ವಕ್ಕಷ್ಟೇ ಸೀಮಿತವೇ? ಜೀವನವೆಂಬುದು ನಮ್ಮ ಈ ಭೌತಿಕ ಅಸ್ತಿತ್ವಕ್ಕಿಂತ ಹೆಚ್ಚಿನದು ಎಂಬ ಸ್ಪಷ್ಟ ನಿಲುವು ಕ್ರಿಸ್ತನದಾಗಿತ್ತು. ಕ್ರಿಸ್ತನು ಉಲ್ಲೇಖಿಸುವ ಜೀವನ ದೇವರ ಮತ್ತು ನಮ್ಮ ನಡುವಿನ ಬಾಂಧವ್ಯವಾಗಿದೆ. ನಿಜ ದೇವರೊಂದಿಗಿನ ಈ ಬಾಂಧವ್ಯ ಪ್ರೀತಿ, ಐಕ್ಯ, ವಿಧೇಯತೆ, ನಂಬಿಕೆ ಮತ್ತು ಸಂತೋಷದ ಬಾಂಧವ್ಯವಾದಾಗ ಜೀವನ ಸಾರ್ಥಕವಾಗುತ್ತದೆ. ಕ್ರಿಸ್ತನನ್ನು ಹೊರತುಪಡಿಸಿ ಯಾರಿಗೂ ನಮ್ಮ ಮತ್ತು ದೇವರ ನಡುವೆ ಆ ರೀತಿಯ ಬಾಂಧವ್ಯವನ್ನು ಏರ್ಪಡಿಸಲು ಸಾಧ್ಯವಾಗಲಿಲ್ಲ. ಆತ್ಮೀಯರೇ, ಕ್ರಿಸ್ತ ಇಂದು 3 ಮುಖ್ಯ ವರದಾನಗಳನ್ನು ನಮಗೆ ನೀಡುತ್ತಾರೆ. ಮೊದಲನೆಯದಾಗಿ, ನಮಗೆ ದೈವಿಕ ಜೀವನವನ್ನು ಕೊಡುವ ಆಧ್ಯಾತ್ಮಿಕ ಭೋಜನವನ್ನಾಗಿ ಕ್ರಿಸ್ತ ತಮ್ಮನ್ನೇ ನಮಗರ್ಪಿಸಿಕೊಳ್ಳುತ್ತಾರೆ. ಎರಡನೆಯದಾಗಿ, ದೇವರೊಂದಿಗಿನ ಅಳಿಯದ ಸಂಬಂಧದ ಭರವಸೆಯನ್ನು ನಮಗೆಲ್ಲರಿಗೂ ನೀಡುತ್ತಾರೆ. ಮೂರನೆಯದಾಗಿ, ತನ್ನ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುವ ಭರವಸೆಯನ್ನು ಕ್ರಿಸ್ತ ಪ್ರತಿಯೊಬ್ಬ ಭಕ್ತ ವಿಶ್ವಾಸಿಗೂ ನೀಡುತ್ತಾರೆ. ಯೇಸು ಪುನರುತ್ಥಾನವಾದುದು ಮತ್ತೆ ಸಾಯುವುದಕ್ಕಲ್ಲ, ಬದಲಿಗೆ ನಿತ್ಯ ಜೀವದ ಭರವಸೆಯ ಜೊತೆಗೆ ನಮಗೆಲ್ಲರಿಗೂ ಅದನ್ನು ಧಾರೆ ಎರೆಯಲು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.